ಎಲ್ರಿಗೂ ವೆಲ್ಕಮ್ ಟು ದಿ ಪರಾಯ ಯೂಟ್ಯೂಬ್ ಚಾನಲ್. ಗೈಸ್, ತುಂಬ ದಿನದಿಂದ ಅನ್ಕೊತಿದ್ದೆ ನಾನು ನನ್ನ ಮಗನ ಜೊತೆ ಒಂದು ಯೂಟ್ಯೂಬ್ ಕಾನ್ವರ್ಸೇಷನ್ನ ಮಾಡೋಣ ಅಂತ. ಏನು ಯೂಟ್ಯೂಬ್ ಕಾನ್ವರ್ಸೇಷನ್ ಅಂದರೆ, ನಾನು ಯೂಟ್ಯೂಬ್ ಓಪನ್ ಮಾಡಿರೋದು ಅವನಿಗೆ ಹೇಗೆ ಅನಿಸ್ತಿದೆ, ಅವ್ನ ವ್ಯೂವಲ್ಲಿ ಹೇಗೆ ತೊಗೊಂಡಿದ್ದಾನೆ ಇದನ್ನು ಅಂತ ತಿಳ್ಕೊಬೇಕಿತ್ತು. ಆದರೆ ಗೈಸ್, ನನ್ನ ಮಗ ನನ್ನ ಕೈಗೆ ಸಿಗಲ್ಲ, ಅಷ್ಟು ಬ್ಯುಸಿಯಾಗಿದ್ದಾನೆ. ಹೇಗೆ ಬ್ಯುಸಿ, ಏನಪ್ಪ ಅವ್ನು ಬ್ಯುಸಿ ಶೆಡ್ಯೂಲ್ ಅಂದರೆ, ಬೆಳಗ್ಗೆ 6 o'clock ಎದ್ದೇಳ್ತಾನೆ. 6 o'clock ಎದ್ದ ತಕ್ಷಣ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾನೆ. ಸ್ಕೂಲ್ಗೆ ಹೋಗಿ ಬಂದಿದ್ದ ತಕ್ಷಣ ಜಿಮ್ನಾಸ್ಟಿಕ್ಸ್ ಕ್ಲಾಸ್ಗೆ ಹೋಗ್ತಾನೆ. ಜಿಮ್ನಾಸ್ಟಿಕ್ ಕ್ಲಾಸ್ ಮುಗ್ಕೊಂಡಿದ್ದ ತಕ್ಷಣ ಓಡೋ ಕ್ಲಾಸ್ ಅಟೆಂಡ್ ಮಾಡ್ತಾನೆ. ಓಡೋ ಕ್ಲಾಸ್ ಮುಗ್ದಿದ್ದ ತಕ್ಷಣ ಅವ್ನು ಹೋಮ್ವರ್ಕ್ನೆಲ್ಲ ಮಾಡಿ ಅವನು ಓದ್ಕೊಂಡು ಅವನು ಊಟ ಮಾಡಿ ಮಲ್ಕೊತಾನೆ. ಸೊ ಎಲ್ಲಿದೆ ಗೈಸ್ ಟೈಮು? ನನಗೂ ನನ್ನ ಮಗನಿಗೂ ಟೈಮೇ ಇಲ್ಲ ಮಾತಾಡೋದಕ್ಕೆ, ಪ್ರೈವಸಿಯಾಗಿ ಮಾತಾಡೋದಕ್ಕೆ. ಅಂದರೆ ನನ್ನ ಬಗ್ಗೆ ಅವ್ನಿಗೆ ಏನು ಅನಿಸುತ್ತೆ, ಅವನ ಬಗ್ಗೆ ನನಗೇನು ಅನಿಸುತ್ತೆ ಅಂತ ಮಾತಾಡೋಕ್ಕೆ ಟೈಮೇ ಇಲ್ಲ ನಮಗೆ. ಆದರೆ ಮಂಡೇ ಟು ಸಂಡೇವರೆಗೂ ಅವನಿಗೆ ಕ್ಲಾಸಸ್, ಮೇಲ್ ಕ್ಲಾಸಸ್ ಇರುತ್ತೆ. ಸೊ ಸಂಡೇನೂ ಅವ್ನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾನೆ. ಸ್ಯಾಟರ್ಡೇ ಕೇಸ್ ಸ್ಟಡಿ ಕ್ಲಾಸಸ್ ಇರುತ್ತೆ. ಸೊ ಕೇಸ್ ಸ್ಟಡಿ ಕ್ಲಾಸಸ್ ಇರುತ್ತೆ, ಜಿಮ್ನಾಸ್ಟಿಕ್ ಇರಲ್ವಾ ಅಂತ ಕೇಳಬೇಡಿ, ಜಿಮ್ನಾಸ್ಟಿಕ್ಸು ಇರುತ್ತೆ ಅವನಿಗೆ. ಸ್ಕೂಲ್ ಒಂದು ಇರಲ್ಲ ಅಷ್ಟೇ. ಅದಕ್ಕೆ ಇವತ್ತು ಕೂಡ ಅವನಿಗೆ ಡ್ಯಾನ್ಸ್ ಕ್ಲಾಸ್ ಇದೆ. ಆದರೆ ಇವತ್ತು ನಾವು ಅವನಿಗೆ ರಜಾ ಹಾಕ್ಸಿದ್ದೀವಿ. ಕೇಸ್ ಸ್ಟಡಿಗೆ, ಡ್ಯಾನ್ಸ್ ಕ್ಲಾಸ್ಗಲ್ಲ, ಕೇಸ್ ಸ್ಟಡಿ ಕ್ಲಾಸಿಗೆ ರಜಾ ಹಾಕ್ಸಿದ್ದೀವಿ. ಯಾಕಂತಂದರೆ ಸೂರ್ಯಪುತ್ರ ಶನಿದೇವ್ ಅಂತ ಒಂದು ದೊಡ್ಡ ಶೋ, ಒಂದು ದೊಡ್ಡ ಪ್ರೋಗ್ರಾಮಲ್ಲಿ ಅವನು ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ಇವತ್ತು ಅವನಿಗೆ ರಜಾ ಹಾಕ್ಸಿದ್ದೀವಿ. ಸೊ ಆದ್ರೂ ಒಂದು 5-10 minutes ಟೈಮ್ ಇದೆ. ಆ 5-10 minutes ನನಗೆ ಕೊಡಲಿ ಅವನು ಟೈಮ್ನ ಅಂತ ನಾನಿವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಮಾತಾಡೋಣ ನನ್ನ ಮಗ ಜೊತೆ. ಅಧೋಕ್ಷಜ, ಏನಮ್ಮ ಇವತ್ತೂ ನಂಗೆ ಟೈಮ್ ಕೊಡಲ್ವಾ ನೀನು? ಏನು ಮಾಡ್ತಾ ಇದೀಯಾ? ಓಕೆ, ಹಾಯ್ ಅಧೋಕ್ಷಜ. ಹಾಯ್ ಹೇಳು ನನ್ನ ವ್ಯೂವರ್ಸ್ಗೆ. Hola, hello guys, Spanish day. Okay. After a day. ರೆಡಿ. ಓಕೆ ಅಧೋಕ್ಷಜ, ನಿನಗೆ ಏನು ಅನಿಸುತ್ತೆ? ಈ 14th April 14 ನಾನು ವ್ಲಾಗ್ನ ಶುರು ಮಾಡಿದೆ, ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಸೊ 14th ಇವತ್ತು 19th of April, April 14 to 19th of April ವರೆಗೂ ನಿನಗೆ ಏನು ಅನಿಸ್ತಾ ಇದೆ? ಮಮ್ಮನ ಯೂಟ್ಯೂಬ್ ಚಾನಲ್ ನೀನು ಫಾಲೋ ಮಾಡ್ತಿದ್ಯಾ, ಸಬ್ಸ್ಕ್ರೈಬ್ ಮಾಡಿದ್ಯಾ ಫಸ್ಟು? ನಾನು ಸೂಪರ್ವೈಸ್ ಆಗಿದ್ದೀನಿ. ಸೊ ನಾನು ಇನ್ನೊಂದು ಅಕೌಂಟಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಓಕೆ, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಅಧೋಕ್ಷಜ, ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಸೊ ನನ್ನ ಫಾಲೋ ಮಾಡ್ತಿದ್ಯಾ? ನಾನು ಏನೇನು ಅಪ್ಲೋಡ್ ಮಾಡ್ತಿದ್ದೆಲ್ಲ ನೋಡ್ತಿದ್ಯಾ ನೀನು? ನೋಡ್ತೀನಿ, 1-2-3 ವೀಡಿಯೋಸ್ ನೋಡಿದ್ದೀನಿ. ಓಕೆ, ನೋಡ್ಬೇಕು ಇನ್ನು, ಯಾಕಂದ್ರೆ ನಮ್ಮಮ್ಮ ಚೆನ್ನಾಗಿ ಕಾಂಟೆಂಟ್. ಸರಿ, ನಿನಗೆ ಏನು ಅನಿಸುತ್ತೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ? ಹೇಗೆ ನಿನಗೆ ಮಮ್ಮ ಹೇಗೆ ಮಾತಾಡ್ತಾಳೆ, ಇನ್ನೂ ಇಂಪ್ರೂವ್ ಮಾಡ್ಕೋಬೇಕನ್ಸುತ್ತೆ ಅಥವಾ ಖುಷಿ ಇದೆಯಾ ಮಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು? ತುಂಬ ಖುಷಿ ಇದೆ. ಮತ್ತು ಯು ಆರ್ ಡೂಯಿಂಗ್ ಆಲ್ ಗುಡ್. ಏನೋ ಇಂಪ್ರೂವ್ಮೆಂಟ್ಸ್ 1% ಅಷ್ಟೊಂದಿಲ್ಲ ಇದು. ಅಂದರೆ ಲೈಕ್ 1% ಇಂಪ್ರೂವ್ಮೆಂಟ್ ಏನು ಮಾಡ್ಕೊಳಕ್ಕೆ ಅವಶ್ಯಕತೆ ಇಲ್ಲ. ಸೊ ಚೆನ್ನಾಗೇ ಮಾಡ್ತೀನಿ. ಓಕೆ, ಚೆನ್ನಾಗೇ ಮಾಡ್ತಿದ್ದೀನಿ ಅಥವಾ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ? ಅಲ್ಟ್ರಾ ಗುಡ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಆ್ಯಕ್ಚುಲಿ ರಿಲ್ಯಾಕ್ಸ್ ಆಗ್ತಿದೆ. ನನ್ನ ಮಗನಿಗೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಅಂತ. ಅಧೋಕ್ಷನಿಗೆ ತುಂಬ ಫಾಲೋವರ್ಸ್ ಆಗಿದ್ದಾರೆ ಇದರಿಂದ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಸಪೋರ್ಟಿವ್ ಆಗಿದ್ದಾನೆ ಅಂತ. ಹೌದು, 100% ಅವನು ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ನನಗಿಂತ ಚೆನ್ನಾಗಿ ಮಾತಾಡ್ತಾನೆ. ಆಮೇಲೆ 101%, 200% ಸಪೋರ್ಟು ನನಗೆ ಅವನು ಕೊಡ್ತಿದ್ದಾನೆ ಕೂಡ. ಸೊ ಅಧೋಕ್ಷಜ, ಇವಾಗ ನನ್ನ ಬಗ್ಗೆ ಗೊತ್ತು ಯೂಟ್ಯೂಬ್ ವ್ಯೂವರ್ಸ್ಗೆ. ನಿನ್ನ ಬಗ್ಗೆ ಹೇಳಬೇಕು ಅಂತಂದರೆ, ವಾಟ್ ಈಸ್ ಅಧೋಕ್ಷಜ? ಏನು ಅಧೋಕ್ಷಜ ಮಾಡ್ತಾನೆ? ಹೂ ಇಸ್ ಅಧೋಕ್ಷಜ? ಎಸ್, ಲೆಜೆಂಡ್. ಓಕೆ, ಏನು ಮಾಡ್ತಾನೆ ಅಧೋಕ್ಷಜ? ಸೊ ಗೈಸ್, ನಿಮ್ಗೆಲ್ಲರಿಗೂ ಗೊತ್ತಾಗಬೇಕಂದ್ರೆ ಮೈ ನಿಕ್ ನೇಮ್ ಇಸ್ ಎಡಿಕೆ ರಾಯ. ನಾನು ಕೈಂಡ್ ಇದೆ, ನಾನು ತುಂಬ ಹೆಲ್ಪಿಂಗ್ ಹ್ಯಾಂಡ್. ಸೊ ನಾನು ಲೈಕ್ ರೂಡಾಗಿರೋದು, ಆ್ಯಂಗ್ರಿ ಆಗಿರೋದು ನೀವು 1% ಅಷ್ಟೇ ನೋಡೋದು. ಅದನ್ನು ಬಿಟ್ಟು 99% ನಾನು ಫ್ರೆಂಡ್ಲಿಯಾಗೇ ಇರೋದು. ಮತ್ತು ಐ ಆಮ್ ಸ್ಮಾರ್ಟ್ ಹ್ಯಾಂಡ್ಸಮ್. ಸೊ ಲೈಕ್ ಯು ಕ್ಯಾನ್ ಕಾಲ್ ಮಿ ಎ ಜೀನಿಯಸ್. ಸೊ ನನಗೆ ಜಿಯೋಗ್ರಫಿ ಗೊತ್ತು, ಮ್ಯಾಥ್ ಗೊತ್ತು, ಸೈನ್ಸ್ ಗೊತ್ತು, ಟಾಪರ್ ನಾನು. ಜಿಯೋಗ್ರಫಿ, ಮ್ಯಾಥ್, ಸೈನ್ಸ್,
ಆಮೇಲೆ ಇನ್ನೇನು ಗೊತ್ತು ಹೇಳು, ಕೌಂಟ್ ಇಡ್ತಾ ಇದೀನಿ. ಲ್ಯಾಂಗ್ವೇಜಸ್ ಅಲ್ಲಿ ನಂಗೆ ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲ ಆಲ್ರೌಂಡರ್ ಅಧೋಕ್ಷಜ ರಾಯ ಅಥವಾ ಆಲ್ರೌಂಡರ್ ADK ರಾಯ ಅಂತ ಹೇಳ್ಬೋದಾ? ಓಕೆ, ಆಲ್ರೌಂಡರ್. ಸೊ ಜೀನಿಯಸ್. ನನಗೆ ಒಂದು ಕ್ವಶನ್ ಇದೆ ಗೈಸ್, ನನ್ನ ಮಗನ ಮೇಲೆ ಒಂದು ಕ್ವಶನ್ ಇದೆ. ಯಾವಾಗ ನೀನು ಟಿ ವಿಲಿ ನೋಡ್ತಿರ್ತೀಯಲ್ವಾ, ಟಿ ವಿಲಿ ಏನೇನೆಲ್ಲ ನೋಡ್ತೀಯಾ? ಏನು ನಿಂಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ? ಸೊ ಫಸ್ಟ್ ಏನೇನೆಲ್ಲ ನೋಡ್ತೀಯಾ ಅಂತ ಹೇಳು ನನಗೆ. ನಾನು ಆಲ್ಮೋಸ್ಟ್ ಲೈಕ್ ಎಲ್ಲ ಕಾಂಟೆಂಟ್ ನೋಡ್ತೀನಿ. ನಾನು ಕಾಂಪ್ಲಿಮೆಂಟ್ಸ್ ನೋಡ್ತೀನಿ, ಮತ್ತು ಜೋಕ್ಸ್ ನೋಡ್ತೀನಿ, ಮತ್ತು ನಾನು ಕಂಟ್ರೀಸ್ ಬಗ್ಗೆನೇ ನೋಡ್ತೀನಿ. ಬಿಕಾಸ್ ಸೋಷಿಯಲ್ ಸೈನ್ಸ್ ಬಗ್ಗೆ ನೋಡ್ತೀಯಾ? ಕಂಟ್ರೀಸ್ ಸೋಷಿಯಲ್ ಸೈನ್ಸ್ ನನ್ನ ಫೇವ್ರೆಟ್, ಮತ್ತು ಮ್ಯಾಥ್ ಸೈನ್ಸು ಒಂದು ಟಾಪಿಕ್ ಇರುತ್ತೆ, ಅದು ಯಾಕಂದರೆ ಅದೂ ನನ್ನ ಫೇವ್ರೆಟ್ ಸಬ್ಜೆಕ್ಟ್ಸ್. ಸೊ ಆ ಥರ ಸಬ್ಜೆಕ್ಟ್ ವೈಸು ನೋಡ್ತಾ ಇರ್ತೀನಿ, ಜೋಕ್ಸ್ ನೋಡ್ತಾ ಇರ್ತೀನಿ, ಮತ್ತು ಬೋರ್ ಆದರೆ ಕಾರ್ಟೂನ್ ನೋಡ್ತೀನಿ. ಸೊ ನಾನು ಫುಲ್ ಎಂಟರ್ಟೈನ್ಮೆಂಟ್ ಟಿವಿ ಇರುತ್ತೆ, ಮತ್ತು ಟಾಯ್ಸ್ ಎಲ್ಲ ಆಟ ಆಡ್ತಾ ಇರ್ತೀನಿ ಅವಾಗ ಸಂಡೇ. ಸೊ ಹಿಸ್ಟ್ರಿ, ಸೋಷಲ್ ತುಂಬ ಇಷ್ಟ ಅಂತಾನೆ ನಿನಗೆ, ಅದು ಹಿಸ್ಟ್ರಿ, ಕಂಪ್ಲೀಟ್ ಹಿಸ್ಟ್ರಿ ಆಗುತ್ತೆ. ಹಿಸ್ಟ್ರಿ ಅಂದರೆ ತುಂಬಾ ಕಷ್ಟ ಮೆಮೊರಿ ಇಟ್ಕೊಳ್ಳೋದಕ್ಕೆ ಎಲ್ಲನೂ. ಸೊ ನಿನಗೆ ಮೆಮೊರಿ ಇಟ್ಕೊಳ್ಳೋಕ್ಕೆ ಅಂದರೆ ಎಷ್ಟೊಂದು ಹಿಸ್ಟ್ರಿ ಅವ್ರ ನೇಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ನಿನಗೆ ಅಷ್ಟು ಮೆಮೊರಿ ಪವರ್ ಇದೆಯಾ? ಅಷ್ಟು ಇಂಟ್ರೆಸ್ಟಾ ನಿನಗೆ? ನೋಡದೆ ಗೊತ್ತಾಗುತ್ತೆ. ಓಕೆ ಫೈನ್. ನಿನಗೆ ಇಷ್ಟೊಂದೆಲ್ಲ ಹೇಳ್ದಲ್ಲ, ಸೊ ನೀನು ಟ್ಯಾಲೆಂಟ್ ಚೆಕ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಓಕೆನಾ? ಸೊ ಯಾವ್ದು ಚೆಕ್ ಮಾಡೋಣ ಅಂದರೆ ಕಂಟ್ರೀಸ್ ಅಂತ ಹೇಳ್ದಲ್ಲ, ಐ ಆಮ್ ಸೋ ಎಕ್ಸೈಟೆಡ್ ಟು ನೋ ಅಬೌಟ್ ಕಂಟ್ರೀಸ್. ಓಕೆನಾ? ಸೊ ನಿನ್ಗೊಂದು 5 ಕಂಟ್ರಿ ಬಗ್ಗೆ ಗೊತ್ತಿರ್ಬೋದಾ? 5 ಕಂಟ್ರಿ ನೇಮ್ ಗೊತ್ತಾ? 5. ನನ್ನ ತಮ್ಮಂಗೂ ಗೊತ್ತಿರುತ್ತೆ ಅಷ್ಟು. ಒಂದು 9 ಗೊತ್ತಿರ್ಬೋದಾ? ಸಿಂಗಲ್ ಡಿಜಿಟಲ್ಲೇ ಇತ್ತು. ಸ್ವಲ್ಪ ಡಬಲ್ ಡಿಜಿಟ್ ಕಂಟ್ರೀಸ್ ಜಾಸ್ತಿ ಇದೆ. 3 ಡಿಜಿಟ್ ಇದೆ, 2 ಡಿಜಿಟ್ ಹೋಗು ಸ್ವಲ್ಪ. ನಿನಗೆ ಆಲ್ಫಾಬೆಟಿಕ್ ಆರ್ಡರ್ ಆಗಿ ಬರುತ್ತೇನೋ ಕಂಟ್ರೀಸು? ಎಲ್ಲ ಆರ್ಡರಲ್ಲೂ ಬರುತ್ತೆ, ಹೆಂಗಾರು ಕೇಳ. ಓ ಮೈ ಗಾಡ್ ಗೈಸ್, ಆಲ್ಫಾಬೆಟಿಕ್ ಆರ್ಡರ್ ಆಗಿ ಬರುತ್ತಂತೆ ಕಂಟ್ರೀಸು. ಇನ್ನು ಯಾಕೆ ವೇಟ್ ಮಾಡೋದು, ಕೇಳ್ತೀನಿ ಅವನ್ನ. ಆಲ್ಫಾಬೆಟಿಕ್ ಆರ್ಡರ್ ಆಗಿರೋ ಕಂಟ್ರೀಸ್ ಎಲ್ಲ ಟಕ ಟಕ ಹೇಳ್ತಾ ಹೋಗ್ತಾನೆ. ಓಕೆನಾ? ಕ್ಲಿಯರ್ ಆಗಿ ಹೇಳ್ಬೇಕು ನನಗೆ ಅರ್ಥ ಆಗೋಂಗೆ ಹೇಳ್ಬೇಕು ನೀನು. ಓಕೆ, ಸೊ ನಾನು ಆರ್ಡರ್ ಆಗಿ ಕೇಳ್ತೀನಿ. ಫಸ್ಟ್ A to Z ಅಲ್ಲಿ ಕೇಳ್ತಾ ಇದೀನಿ. ರೆಡಿನಾ? ರೆಡಿ ತಾನೆ? ಹೇಳು, ರೆಡಿ ವ್ಯೂವರ್ಸ್ ಅಂತ ಹೇಳು. ಐ ಆಮ್ ಆಲ್ವೇಸ್ ರೆಡಿ. ಓಕೆ, ಸೊ ಎ ಇಂದ ಯಾವ ಕಂಟ್ರಿ ಬರುತ್ತಪ್ಪ? ಒಂದೇ ಕಂಟ್ರಿ ಹೇಳ್ತಾನೆ ಅನ್ಸತ್ತೆ. ಅಫ್ಘಾನಿಸ್ತಾನ್, ಅಲ್ಬೇನಿಯಾ, ಅರೋಬಾ, ಇಷ್ಟು ಇನ್ನೂ ಇದೆ, ಬಟ್ ನಾನು ಸದ್ಯಕ್ಕೆ 3 ಹೇಳ್ತೀನಿ. ಸೀರಿಯಸ್ಲಿ ಗೈಸ್, ಐ ಆಮ್ ಲೈಕ್, ನನಗೆ ಅಮೆರಿಕಾ, ಆಫ್ರಿಕಾ ಈ ಥರನೇ ಬರೋದು. ಅರ್ಜೆಂಟೀನಾ. ಓಕೆ, ಫ್ರಮ್ ದ ಲೆಟರ್ B. ಬ್ರೆಜಿಲ್, ಬೋಸ್ವಾನಾ, ಇನ್ನೂ ಇದೆ ಅವನ ಹತ್ರ, ಇನ್ನೂ ಇದೆ. ಅಂಡ್ ಓಕೆ, ಇನ್ನೂ ಇದೆ ಗೈಸ್ ಅವನ ಹತ್ರ ಕಂಟ್ರಿಗಳ ನೇಮು. ಬಾಂಗ್ಲಾದೇಶ ಕೊಡ್ತಾ ಇದ್ದಾನೆ ಅವನು. ಸೊ 2 ನಾನು ನಿಲ್ಲಿಸ್ತೀನಿ. ಈಗ ಲೆಟ್ಸ್ ಗೋ ಲೆಟರ್ C. ಚೈನಾ, ಕಂಬೋಡಿಯಾ. ಸ್ಟಾಪ್, ಓನ್ಲಿ 2. ಓಕೆ, ಲೆಟ್ಸ್ ಗೋ ಲೆಟರ್ D. ಇದರಲ್ಲಿ ಮೇ ಬಿ ಇದರಲ್ಲಿ ಎರಡೇ ಇರೋದು. ಜಿಬೌತಿ, ಅದು ಡಿ ಸೈಲೆಂಟ್ ಆಗಿದೆ, ಮತ್ತೆ ಡೆನ್ಮಾರ್ಕ್. ಓಕೆ, ಸೊ ಲೆಟ್ಸ್ ಗೋ ಲೆಟರ್ E. ಎಸ್ತೋನಿಯಾ. ಇದು ಒಂದೇ. ಓಕೆ, ಇನ್ನೂ ಇದೆ. ಇನ್ನೊಂದಿತ್ತು ಈಜಿಪ್ಟ್. ಈಜಿಪ್ಟ್, ಕರೆಕ್ಟ್. ಲೆಟ್ಸ್ ಗೋ ಲೆಟರ್ F. ಫಿಜಿ. ಓಕೆ, ಫ್ರಾನ್ಸ್. ವೆರಿ ಗುಡ್. ಎನಿ 2 ಮೇ ಬಿ ಅದೆರಡೇ ಇತ್ತು. ಲೆಟ್ಸ್ ಗೋ ಲೆಟರ್ G. ಸೊ ಇವಾಗ ಬೋರ್ ಆಗ್ತಿದೆ ನಾನು ಲೆಟ್ಸ್ ಗೋ ಲೆಟರ್ ABC ಹೇಳೋದಕ್ಕಿಂತ ನೀನೇ ಒಂದು ಫ್ಲೋ ಅಲ್ಲಿ ಈಗ G ಇಂದ ಸ್ಟಾರ್ಟ್ ಮಾಡ್ಕೊಂಡು 2 ಕಂಟ್ರೀಸ್ನ ಹೇಳ್ಕೊಂತ ಹೋಗು. ಓಕೆ, ಜಿ ಗಬೋನಾ, ಘಾನಾ, GH ಹೆತಿ, ಮತ್ತು ಹವಾಯಿ, HI ಇಂಡಿಯಾ, ಇಂಡೋನೇಷಿಯಾ, ಇರಾನು ಆಗುತ್ತೆ. ಜಮೈಕಾ, ಜಪಾನ್, ಕೆನ್ಯಾ, L. ಕಜಾಕಿಸ್ತಾನ್. ಓಕೆ, KL, ಲೆಬನಾನ್, ಮತ್ತು
ಲಿಥುಯಿಸ್ಟೈನ್ ಅನ್ಸುತ್ತೆ ಅದು ಹೆಸರು. ಅದು ತುಂಬ ಚಿಕ್ಕ ಕಂಟ್ರಿ ಯುರೋಪಲ್ಲಿ. ನೋ ಪ್ರಾಬ್ಲಮ್. ಎಲ್ ಮತ್ತು ಎಮ್ ಅಂತಲೇ ಓದ್ತೀನಿ. ನೋ ಪ್ರಾಬ್ಲಮ್. ಎಮ್. ಸೊ ಯು ಆರ್ ಫೋಕಸ್ಡ್ ಆನ್ ಯುವರ್ ಕಂಟ್ರೀಸ್, ದ ನೇಮ್ ಆಫ್ ದ ಕಂಟ್ರೀಸ್. ಮತ್ತೆ ಬರುತ್ತೆ ಮ್ಯಾನ್ಮಾರ್, ಎನ್, ನೇಪಾಳ್, ಅಫ್ಕೋರ್ಸ್ ವೇರ್ ಲಾರ್ಡ್ ಸೀತಾ ಕೇಮ್ ಫ್ರಮ್, ಮತ್ತೆ ನಾರ್ತ್ ಕೊರಿಯಾ. ಓಕೆ ದಟ್ಸ್ ಇಟ್. ಎನ್ ಎಮ್ ಎನ್ ಓ ಒಂದೇ ಕಂಟ್ರಿ ಒಮಾನ್. ಓಕೆ. MNOP ಪಾಕಿಸ್ತಾನ್, ಮತ್ತು ಪನಾಮಾ ಮತ್ತು ಪಾಕಿಸ್ತಾನ್, ಪನಾಮಾ. ಓಕೆ. OBQ ಇದರಲ್ಲಿ ಒಂದೇ ಕಂಟ್ರಿ ಅದು. ಕತಾರ್, ಅಫ್ಕೋರ್ಸ್ ನೀವು ಎಲ್ಲರೂ ಇದು ಫಿಫಾ ಕಪ್ ನೋಡ್ತಿರೋದಿಲ್ಲ, ಅದು ಕತಾರಿಂದಾನೇ ಬಂದಿರೋದು. ಸೊ ಥ್ಯಾಂಕ್ಸ್ ಟು ಕತಾರ್. ಕತಾರ್ ಏರ್ಲೈನ್ಸ್ ಗೊತ್ತಲ್ವಾ, ಕ್ರಿಕೆಟಲ್ಲಿ ಬರುತ್ತಲ್ಲ ICCಲಿ. ಸೊ ಅದು ಬಂದು ಒಂದು ಕಂಟ್ರಿ ಅಲ್ವಾ? ಹೌದು. ಓಕೆ. ಅದು ಮಿಡಲ್ ಈಸ್ಟ್ ಅಲ್ಲಿ ಅದು. ಓಕೆ. ಕ್ಯೂ ಅಂದ್ರೆ ಆರ್ ರಷ್ಯಾ, ವಾಂಡಾ ಬಟ್ ಆರ್ ಸೈಲೆಂಟ್ ಆಗಿದೆ. ಮತ್ತೆ ಈ ತರ ನಾಲೆಜ್ ಇದೆಯಾ? ಓ ಗಾಡ್. ಓಕೆ. ಎಸ್ ಸ್ಲೋವೇಕಿಯಾ ಮತ್ತೆ ಸ್ಲೋವೇನಿಯಾ. ಆರ್ ಎಸ್ ಆಯ್ತಾ? ಟಿ ತಾಜಿಕಿಸ್ತಾನ್, ಟರ್ಕ್ಮೆನಿಸ್ತಾನ್, ಮಾಡಿ ಯು ಉಜ್ಬೇಕಿಸ್ತಾನ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಓಕೆ. ವ್ಯಾಟಿಕನ್ ಸಿಟಿ ಮತ್ತೆ ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ಬಂದು ಡಬ್ಲ್ಯೂ. ಅದು ಮುಂಚೆ ವೇಲ್ಸ್ ಅಂತ ಇತ್ತು, ಬಟ್ ಇಟ್ ಇಸ್ ಆಕ್ಯುಪೈಡ್ ಬೈ UK, ಸೊ ನೋ ಕಂಟ್ರಿ. ಎಕ್ಸ್. ನೋ ಕಂಟ್ರಿ. ವೈ. ಒಂದೇ ಕಂಟ್ರಿ ಯೆಮೆನ್. ಝೆಡ್. ಜಾಂಬಿಯಾ ಆ್ಯಂಡ್ ಜಿಂಬಾಬ್ವೆ. You deserve a big round of applause, Adukshaja. No, you should always thank. Okay. ಏನು ಓದ್ತಿದ್ಯಾ ಅದುಕ್ಷಜ? ಓಕೆ, ಇಷ್ಟೊಂದೆಲ್ಲ ನಿನ್ ಕಂಟೆಂಟ್ಸ್ ಗೊತ್ತಲ್ಲ. ಏನು ಓದ್ತಿದ್ಯಾ ನೀನು? ಯಾವ ಗ್ರೇಡ್ ನೀನು ಇವಾಗ? 6th ಸ್ಟ್ಯಾಂಡರ್ಡ್. ಸೊ ನೀನು ಈ ಕಂಟ್ರೀಸ್ ಎಲ್ಲ ಕಲ್ತಿದ್ದು ಯಾವ ಏಜಲ್ಲಿ? ನನಗೆ ಈ ಥರ ಎಲ್ಲ ಇಂಟ್ರೆಸ್ಟ್ ಬಂದಿದ್ದು ನಾನು 6 ಇಯರ್ಸ್ ಇದ್ದಾಗ. ನೀನು 6 ಇಯರ್ಸ್ ಇದ್ದಾಗಲೇ ಈ ಥರದ್ದೆಲ್ಲ ಇಂಟ್ರೆಸ್ಟು. ನನಗೊಂದು ಕ್ಯೂರಿಯಾಸಿಟಿ ಇದೆ ಗೈಸ್, ತಿಳ್ಕೊಳ್ಳೋಣ. ನಿಮಗೂ ಆ ಕ್ಯೂರಿಯಾಸಿಟಿ ಇರ್ಬೋದು. ಯಾಕೆ ನಿನಗೆ ಕಂಟ್ರಿ ಮೇಲೆ ಒಲವು ಜಾಸ್ತಿ, ಇಂಟ್ರೆಸ್ಟ್ ಜಾಸ್ತಿ ಆ ಕಂಟ್ರೀಸ್ ಮೇಲೇ? ಯಾವಾಗ ನೋಡಿದ್ರು ಪಜಲ್ಸ್, ಕಂಪ್ಲೀಟ್ ಕಂಟ್ರೀಸ್ ಪಜಲ್ಸ್ನ ವಿತಿನ್ 2 minutes ಅಲ್ಲಿ ಅವನು ಅರೇಂಜ್ ಮಾಡ್ತಾನೆ. ನೆಕ್ಸ್ಟ್ ಅದನ್ನ ನಿಮಗೆ ತೋರಿಸ್ತೀನಿ. ಅಮ್ಮ ನಿಂಗೆ ಯಾಕೆ ಅಡುಗೆ ಇಷ್ಟ? ಅದೇ ಥರ ನನಗೂ ಇಲ್ಲ, ನನಗೆ ಯಾಕೆ ಅಡುಗೆ ಇಷ್ಟ ಅಂದರೆ ನಾನು ಹೇಳ್ತೀನಿ. ಬಟ್ ನಿನಗೆ ಯಾಕೆ ಕಂಟ್ರೀಸ್ ಮೇಲೆ ಒಲವು? ಏನಾದ್ರು ಒಂದಿರುತ್ತೆ. ಥಿಂಕ್ ಫಾರ್ 1 minute. I'll give you 1 minute time. Just think and tell me why you are so much interested to ಅಥವಾ on the countries. ಗೈಸ್, ಯಾಕಂದರೆ ನಿಮಗೆ ಎಕ್ಸೋವರ್ಟ್ಸ್ ಅಲ್ಲೇ ಗೊತ್ತಿದೆ, ಇಂಟ್ರೋವರ್ಟ್ಸ್ ಆ್ಯಂಡ್ ಎಕ್ಸೋವರ್ಟ್. ಸೊ ಸೈನ್ಸ್ ಆರಾಮಾಗೆ ಇಂಟ್ರೋವರ್ಟ್ಸ್ ಅಂದರೆ ಜಾಸ್ತಿ ಒಳಗೇನೆ ಹೋಮಲ್ಲಿರೋದು. ಲೈಕ್ ದೇ ಆರ್ ಕಂಫರ್ಟೇಬಲ್ ಇನ್ ಹೋಮ್, ನೋ ಫ್ರೆಂಡ್ಸ್. ಫ್ರೆಂಡ್ಸ್ ಅಂದರೆ ಲೈಕ್ ಅವ್ರು ಜಾಸ್ತಿ ಡಿಪೆಂಡೆಡ್ ಆನ್ ಲೈಕ್ ಹೌಸ್. ಲೈಕ್ ನಾನು ಇನ್ಸೈಡಲ್ಲಿ ಇರಬೇಕು, ಫುಲ್ ಕಂಫರ್ಟ್ ಝೋನ್ ಥರ. ಎಕ್ಸೋವರ್ಟ್ಸ್ ಅಂದರೆ ಒಳಗೂ ಕಂಫರ್ಟ್ ಝೋನ್ ಇರುತ್ತೆ, ಬಟ್ ಜಾಸ್ತಿ ಆಚೆಗಡೆ. ಸೊ ಐ ಆಮ್ ಅ ಎಕ್ಸೋವರ್ಟ್. ಸೊ ನಂಗೆ ಗೊತ್ತಿಲ್ಲ ಹೆಂಗೆ ಅಂತ, ಬಟ್ ಐ ಆಮ್ ಅ ಎಕ್ಸೋವರ್ಟ್. ಸೊ ಇದು ಸೊ ನನಗೆ ಕಂಟ್ರೀಸೂ ಲೈಕ್ ಆಚೆ. ಸೊ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ನನಗೆ. ಓಕೆ. ಸೊ ನನಗೆ ಇಷ್ಟು ಒಂದು ಕಂಟ್ರೀಸ್ ನೇಮ್ ಹೇಳಬೇಕಾದ್ರೆ ಏನು ನಾನು ನೋಟಿಸ್ ಮಾಡಿದೆ ಅಂದರೆ ದ ಫ್ಲೂಯೆನ್ಸಿ. ಕಂಪ್ಲೀಟ್ ಕಂಟ್ರಿ ನೇಮ್ಗಳ ಪ್ರೊನೌನ್ಸಿಯೇಷನು ಫುಲ್ ನೀಟಾಗಿ ಹೇಳ್ತಾನೆ. ಯಾವಾಗಲೂ ಅಷ್ಟೇ ನನಗೆ ಕಂಟ್ರಿ ನೇಮ್ ರಾಂಗಾಗಿ ಹೇಳಿದೆ ಪ್ರೊನೌನ್ಸಿಯೇಷನು ಅವನಿಗೆ ಆಗಲ್ಲ. ಅವನಿಗೆ ಅಮ್ಮ ನೋ ಯು ಶುಡ್ ನಾಟ್ ಏನು ಟೆಲ್ ದ ಕಂಟ್ರಿ ನೇಮ್ ರಾಂಗ್ ಅಂತ ಹೇಳ್ತಾನೆ. ಸೊ ಪ್ರೊನೌನ್ಸಿಯೇಷನ್ ಕ್ಲಿಯರ್ ಇರಬೇಕು. ಹೀಗೆ ಹೇಳಮ್ಮ ಅಂತ. ಓಕೆ ಕಣೋದು, ಇಲ್ಲ ನಾನು ಇನ್ನೊಂದ್ಸತಿ ಹೇಳು, ನಾನು ಹೇಳೋದನ್ನ ರಿಪೀಟ್ ಮಾಡು ಅಂತ ಹೇಳ್ತಾನೆ. ನನಗೆ ತುಂಬಾ ಖುಷಿಯಾಗುತ್ತೆ. ಇವಾಗಲೂ ಅವನು ನೀಟಾಗಿ ಹಾಗೇ ಪ್ರೊನೌನ್ಸ್ ಮಾಡಿದ್ದಾನೆ ಕಂಟ್ರೀಸ್ ನೇಮ್ನೆಲ್ಲ. ಸೊ ಅದಕ್ಕೆ ನಿನ್ನ ಡ್ರೀಮ್ ಏನಪ್ಪ?
ಏನು ಗೋಲ್ ಅಚೀವ್ ಅಥವಾ ಡ್ರೀಮ್ ಏನಾರು ಆಗಿರ್ಬೋದು, ಏನು ಹೇಳು. ನನಗೆ ಲೈಕ್ ನನ್ನ ಡ್ರೀಮ್ ಏನಂದರೆ ಲೈಕ್ ಯು ಗೈಸ್ ಮೈಟ್ ಬಿ ಶಾಕ್ಡ್ ಬಟ್ ದಿಸ್ ಇಸ್ ನಾಟ್ ವಾಟ್ ಯು ಎಕ್ಸ್ಪೆಕ್ಟೆಡ್. ಬಟ್ ನಾನು ಆ್ಯಕ್ಟರ್ ಆಗಬೇಕಂತ ಇದ್ದೀನಿ, ಡ್ಯಾನ್ಸರ್ ಆಗಬೇಕಂತ ಇದ್ದೀನಿ, ಸಿಂಗರ್ ಆಗಬೇಕಂತ ಇದ್ದೀನಿ, ಕೊರಿಯೋಗ್ರಾಫರ್ ಆಗಬೇಕಂತ ಇದ್ದೀನಿ. ಲೈಕ್ ಐ ವಾಂಟ್ ಬಿ ಅ ಆಲ್ ರೌಂಡರ್. ನಾನು ಲೈಕ್ ಗಿಗ್ ಗಿಗ್ ಅಂದರೆ ಫ್ರೀ ಟೈಮಲ್ಲಿ ವರ್ಕ್ ಮಾಡೋದು. ಬಟ್ ಐ ಡೋಂಟ್ ವಾಂಟ್ ಬಿ ಅ ಗಿಗ್, ಐ ವಾಂಟ್ ಬಿ ಆಲ್ ರೌಂಡರ್. ಮತ್ತು ಮ್ಯಾಥ್ಸ್ ಸೈನ್ಸ್ ಎಲ್ಲ ನಾಲೆಡ್ಜ್ ಥರ, ಮತ್ತು ಹಿಸ್ಟ್ರಿ ನನ್ನ ಏನನ್ಬೋದು ನನ್ನ ಹಾಬಿಯಾಗಿ ಇಟ್ಕೊಂಡಿರ್ತೀನಿ. ಮತ್ತು ಸ್ಪೋರ್ಟ್ಸು ಮತ್ತು ಆರ್ಟಿಸ್ಟಿಕ್ ಐಟಮ್ಸ್ನ ನನ್ನ ಪ್ಯಾಷನ್ ಆಗಿ ಸೂಪರ್ ಅದುಕ್ಷಿಜ, ಸೂಪರ್. ಮತ್ತು ನಂದೇ ಒಂದು ವೆಲ್ ಡನ್. ಹಾಂ ಹೇಳಿ. ನಂದೇ ಒಂದು ಲೈಕ್ ಒಂದು ದೊಡ್ಡ ಸ್ಟುಡಿಯೋ ಮಾಡೋಕ್ಕಿದ್ದೀನಿ. ಸೊ ಕಾಲ್ಡ್ ದಿ ರಾಯಾ ಸ್ಟುಡಿಯೋ ಆ್ಯಂಡ್ ಐ ಆಮ್ ದಿ ಎಂಡ್ ಒನ್ ಇನ್ ದ ಫ್ಯಾಮಿಲಿ. ಸೊ ಅವನು ನಾನೇ ಮ್ಯಾನೇಜ್ ಮಾಡ್ಕೋ ತಲೆನೋವು. ತುಂಬ ಪ್ಲ್ಯಾಂಡ್ ಆಗಿದ್ದಾನೆ. ಅವನ ಏಜಲ್ಲಿ ನಾವು ಇಷ್ಟು ಯೋಚನೆ ಮಾಡ್ತಾ ಇರಲಿಲ್ಲ ಅಲ್ವಾ. ಸೊ ಹೀಸ್ ಕಂಪ್ಲೀಟ್ಲಿ ಏನಂತಾರೆ ಪಕ್ಕಾ ಫಿಕ್ಸ್ಡ್ ಪ್ಲ್ಯಾಂಡ್ ಆಗಿದ್ದಾನೆ. ಅವ್ನು ಏನು ಮಾಡಬೇಕು, ಅವ್ನು ಫೋಕಸ್ ಇದೆ ಅವ್ನ ಲೈಫ್, ಅವ್ನು ಏನು ಮಾಡಬೇಕು ಅಂತ. ತುಂಬ ಖುಷಿ ಆಗುತ್ತೆ ಆ್ಯಸ್ ಎ ಮದರ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಏನಂತಾರೆ ನೆಮ್ಮದಿ ಅನಿಸ್ತದೆ. ಸೊ ಅವ್ನಿಗೆ ಕ್ಲಾರಿಟಿ ಇದೆ ಅವ್ನ ಲೈಫಲ್ಲಿ ಏನು ಮಾಡಬೇಕು, ಏನು ಆಗ್ತಾನೆ ಅವನು ಅನ್ನೋದು 100% ಗ್ಯಾರಂಟಿ ಇದೆ. ಕಾನ್ಫಿಡೆಂಟ್ ಕೂಡ ಇದೆ, ಅದೇ ಮುಖ್ಯ ಲೈಫಲ್ಲಿ. ಸೊ ಅದುಕ್ಷಿಜ, ನಿನಗೆ ಇಡೀ ವರ್ಲ್ಡ್ ಸುತ್ತಬೇಕು ಅಂತ ಆಸೆ ಇದೆಯಾ? ಆಸೆ ಇದೆ, ಬಟ್ ಲೈಕ್ ನಾನು ಒನ್ ಕಂಟ್ರಿ ನಿಮಗೂ ಸಜೆಸ್ಟ್ ಮಾಡ್ತೀನಿ, ನನಗೂ ನಾನು ಸಜೆಸ್ಟ್ ಮಾಡ್ಕೊತೀನಿ. ಲೈಕ್ ಒನ್ ಕಂಟ್ರಿ ನೀವು ಲೈಕ್ ನಿಮ್ಗೆ ಟ್ರಾವೆಲ್ ಮಾಡ್ಬೇಕು ಅನ್ಸ್ತಿರೋ ಇಟ್ಸ್ ವೆರಿ ಡೇಂಜರಸ್. ಸೊ ಹೌದು ಸುತ್ತಬೇಕು, ಬಟ್ ಒನ್ ಕಂಟ್ರಿ ಐ ವಿಲ್. ಓಕೆ, ನನಗೆ ಹೇಳು, ನಿನಗೆ ವರ್ಲ್ಡ್ ಟೂರ್ ಮಾಡೋಕ್ಕೆ ಇಷ್ಟನಾ? ಇಷ್ಟ. ಓಕೆ, ಫಸ್ಟ್ ವರ್ಲ್ಡ್ ಟೂರ್ ಅಂದರೆ ನೀನು ಯಾವ ಕಂಟ್ರಿನ ಚೂಸ್ ಮಾಡ್ತೀಯಾ? ನಾನು ಜಾಸ್ತಿ ಫಸ್ಟ್ ಹೋಗ್ಬೇಕಂದ್ರೆ ನಾನು ಸಿಂಗಾಪುರ್ಗೆ ಹೋಗಬೇಕು, ಸೆಕೆಂಡ್ ಜಪಾನ್, ಕಂಟ್ರಿ, ಥರ್ಡ್ ಸೌತ್ ಕೊರಿಯಾ, ಫೋರ್ತ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಲಿಬರ್ಟಿ ಯಾವತ್ತೂ ಒಂದರಲ್ಲಿ ಮುಗಿಸಲ್ಲ ಅವನು. ಅಂದರೆ ಅಷ್ಟು ಅವನಿಗೆ ಆಸಕ್ತಿ. ಟಾಪ್ ಫೋರ್ ಈಸ್ ಮೋರ್ ಎನರ್ಜೆಟಿಕ್ ಪರ್ಸನ್ ಅಂತಲೇ ಹೇಳ್ಬೋದು ನಮ್ಮ ಫ್ಯಾಮಿಲೀಲಿ. ಓಕೆ ಅದುಕ್ಷಜ, ಇವಾಗ ಇಷ್ಟೆಲ್ಲ ಹೇಳ್ದೆ ಅಲ್ವಾ ನೀನು? ಹಾಂ, ಸೊ ಹೇಗೆ ಅನಿಸ್ತಿದೆ ಇಷ್ಟೆಲ್ಲ ನಿನ್ನ ಬಗ್ಗೆ ನೀನು ಹೇಳ್ಕೊಂಡಿರೋದು? ನಾರ್ಮಲ್, ಬಿಕಾಸ್ ನನಗೆ ಯಾವಾಗ ಟಚ್ ಮಾಡ್ಕೊತಿರ್ತೀನಿ ನಾನು. ಸೊ ನಾರ್ಮಲ್ ಅನಿಸ್ತದೆ, ಮತ್ತು ಸ್ವಲ್ಪ ಪ್ರೈಡ್ ಫೀಲಿಂಗ್ ಆಗ್ತದೆ ನನಗೆ, ಪ್ರೌಡೂ ಆಗ್ತದೆ, ಎರಡೂ ಆಗ್ತದೆ, ಪ್ರೌಡ್ ಪ್ರೈಡ್ ಎರಡು. ಜಸ್ಟ್ ಸ್ಪೆಂಡಿಂಗ್ ಟೈಮ್ ವಿತ್ ಯುವರ್ ಮಾಮ್ ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತದೆ, ತುಂಬ ಚೆನ್ನಾಗಿ ಅನಿಸ್ತದೆ. ಓಕೆ, ಸೊ ನಾನು ತುಂಬ ಖುಷಿಯಾಗಿದ್ದೀನಿ ಆ್ಯಕ್ಚುಲಿ. ನನ್ನ ಮಗನ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ನಿಜ ಹೇಳಬೇಕು ಅಂತಂದರೆ ಕೆಲವೊಂದು ವಿಷಯ ನಿಮ್ಮ ಮುಂದೆನೇ ನಾನು ಅವ್ನ ಕ್ಲಾರಿಟಿ ತೊಗೊತಿರೋದು. ನನಗೂ ಕೂಡ ಗೊತ್ತಿಲ್ಲ, ಬಟ್ ಕುತೂಹಲ ಇತ್ತು ನನಗೆ. ಸೊ ಕೆಲವೊಂದು ವಿಷಯಗಳೆಲ್ಲ ಇವಾಗಲೇ ನಿಮ್ಮ ಮುಂದೆನೇ ನಾನು ತಿಳ್ಕೊಂಡಿರೋದು ಗೈಸ್. ಸ್ಟಾಪ್ ನೀ ನನಗೆ ಕಂಟ್ರಿ ಬಗ್ಗೆ ಕೇಳಿದೆ, ಓಕೆ, ನಾನು ಅದನ್ನ ಆನ್ಸರ್ ಮಾಡಿದೆ. Okay. ಇವಾಗ ನಾನು ಕೇಳಿದ್ರೆ ಹೆಂಗೆ ಆನ್ಸರ್ ಮಾಡ್ತೀಯ ನೋಡೋಣ. ಡೇಂಜರಸ್ ಇವನು ಆ್ಯಕ್ಚುಲಿ ಹೇಳಬೇಕಂತಂದರೆ, ಇವನ್ನ ನೋಡಿ ನನಗೆ ಗೊತ್ತಾಗಿದೆ ಹೀ ಈಸ್ ಡೇಂಜರಸ್. ಬಟ್ ನನ್ನ ಅಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೋಸ್ಕರ ನಾನು ಒಂದೆರಡು ಕ್ವಶನ್ ಕೇಳ್ಬೋದು. ಓಕೆ, ಆನ್ಸರ್ ಮಾಡ್ತೀನಿ. ನನ್ನ ಮೈಂಡಲ್ಲಿ 5 ಕ್ವಶನ್ ಇದೆ, ಅಂತ ಸುಲಭವಾಗಿ ನೀನು ಎಸ್ಕೇಪ್ ಆಗೋದಿಲ್ಲ. ನನಗೆ 4ನೇ ಕಣ್ಣಿದೆ. ಓಕೆ, ಆಯಿತು, 5 ಕ್ವಶನ್ಸ್. ಓಕೆ, ಕೇಳು. ಅಷ್ಟೊಂದು ಪ್ರೈಡಾ? ಓಕೆ, ನನಗೆ ಕಾನ್ಫಿಡೆನ್ಸ್ ಕೊಟ್ಟು ನನ್ನ ವ್ಯೂವರ್ಸ್. ಹಾಂ, ಹೌದಾ? ಕೇಳಿ. ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಿರೋ ಅವರೆಲ್ಲ ಎಡಿಕೆ ರಾಯ ಅಂತ ಸ್ಪ್ಯಾಮ್ ಮಾಡಿ, ಯಾರ್ಯಾರು ನಮ್ಮಮ್ಮಂಗೆ ಸಪೋರ್ಟ್ ಮಾಡ್ತಿರೋ ಡಿ ರಾಯ ಅಂತ ಹಾಕಿ, ಯಾಕಂದರೆ ದೀಪಾ ರಾಯ, ಸೊ ಡಿ ರಾಯ. ಓಕೆ, ಆಯ್ತು, ಇವಾಗ ಸ್ಟಾರ್ಟ್ ಮಾಡೋಣ ಕ್ವಶನ್ಸು. ಸ್ಟಾರ್ಟ್ ಮಾಡಿ. ಸೊ ಸಾರಿ ಗೈಸ್. ಸೊ WW2 ಅಲ್ಲಿ World War II ಯಾವ 3 ಕಂಟ್ರೀಸ್ ಜಾಸ್ತಿ ಲೈಕ್ ಮೇನ್ ಇದ್ರು ಆಕ್ಸಿಸ್ ಅಲ್ಲಿ? ಆಕ್ಸಿಸ್ ಅಂದ್ರೆ ಒಂದು ಆಲೈ ಗ್ರೂಪ್ ಅಂದ್ರೆ ಲೈಕ್ ಬ್ರಿಕ್ಸ್. ನಾವು ಹೆಂಗ್ ಬ್ರಿಕ್ಸ್ ಅಲ್ಲಿ ಇದೀವಿ ಅಂದ್ರೆ ಇಟ್ಸ್ ಲೈಕ್ ಒನ್ ಕಂಟ್ರಿ ಲೈಕ್ ರಷ್ಯಾ, ಇಂಡಿಯಾ, ಚೈನಾ, ಬ್ರೆಜಿಲ್ ಮತ್ತೆ ಸೌತ್ ಆಫ್ರಿಕಾ ವಿಚ್ ಇಸ್ ಬ್ರಿಕ್. ಅದು ಆಲೈ, ಒಂದು ನೇಷನ್.
ಅದೆಲ್ಲ ಸೇರಿ ಆಲೈ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳೋದು ಥರ. ಸೊ ದಟ್ಸ್ ಕಾಲ್ಡ್ ಅನ್ ಆಲೈಶಿಪ್ ಆ ಥರ. ಅವಾಗ ಆಕ್ಸಿಸ್ ಅಂತ ಇತ್ತು. ಸೊ ಅದರಲ್ಲಿ ಯಾವ ಕಂಟ್ರೀಸ್ 3 ಮೋರ್ ಇತ್ತು? ಆಪ್ಷನ್ಸ್ ಆಗಲ್ಲ ನನಗೆ. USA, Russia, UK. 2 3 ಆಪ್ಷನ್ಸಾ? ಒಂದೇ 3 ಕಂಟ್ರೀಸಾ? ಯಾಕಂದ್ರೆ ಅದು 3 ಇದ್ದಲ್ಲ. ಓಕೆ ಹಾ. ಸೊ ಸಾರಿ, UK, ಸೋವಿಯತ್ ಯೂನಿಯನ್, USA, ನಂದು ಆಪ್ಷನ್ ಬಿ. ಆಪ್ಷನ್ ಎ ಆಯ್ತು, ಆಪ್ಷನ್ ಬಿ. ಓಕೆ. ಯಾಕಂದ್ರೆ ಆಪ್ಷನ್ ಎ ನಮ್ದು ರಷ್ಯಾ ಅಂತ ಸೋತಿದ್ವಿ. ನೋ ಪ್ರಾಬ್ಲಮ್. ಆಪ್ಷನ್ ಬಿ ಜಾಪನೀಸ್ ಎಂಪೈರ್, ಇಟಾಲಿಯನ್ ಕಿಂಗ್ಡಮ್ ಅಥವಾ ಆಸ್ಟ್ರಿಯನ್ ಹಂಗಾರಿಯನ್ ಕಿಂಗ್ಡಮ್. ಸಿ ನಾಜಿ ಜರ್ಮನಿ, ಜಾಪನೀಸ್ ಎಂಪೈರ್ ಮತ್ತೆ ಇಟಾಲಿಯನ್ ಕಿಂಗ್ಡಮ್, ಅಥವಾ ಬ್ರಿಟಿಷ್ ರಾಜ್ ಮತ್ತೆ UK ಅಂಡ್ ಸೋವಿಯತ್ ಯೂನಿಯನ್. ಯಾವುದು? ಆಪ್ಷನ್ ಎ ಇನ್ನೊಂದ್ಸತಿ ಹೇಳಕ್ಕಾಗತ್ತಾ? ಸೋವಿಯತ್ ಯೂನಿಯನ್, UK, USA. ನನ್ನ ಪ್ರಕಾರ ಆಪ್ಷನ್ ಬಿ. ಆಪ್ಷನ್ ಬಿ ಏನಿತ್ತು? ನೀನೇ ಹೇಳಬೇಕು ಹಾಗಾದ್ರೆ. ಆಪ್ಷನ್ ಬಿ ನಾನು ಜಾಪನೀಸ್ ಎಂಪೈರ್. ರಾಂಗ್. ಇಟ್ಸ್ ಆಪ್ಷನ್. ನೀನು 2 ಆಪ್ಷನ್ ಕೊಡು, ಓಕೆನಾ? ಸೊ ದಟ್ ನನಗೂ ನೆನಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ, ಸೊ ನಿನಗೂ ವಾಪಸ್ ಹೇಳೋದಕ್ಕೆ ಈಸಿ ಆಗುತ್ತೆ, ಓಕೆನಾ? ಸೊ ಆಪ್ಷನ್ ಸಿ ವಾಸ್ ಕರೆಕ್ಟ್. ಯಾಕಂದರೆ ಆಕ್ಸಿಸ್ ಅಲ್ಲಿ 3 ಮೇನ್ ಇದ್ದಿದ್ದು. ಆಸ್ಟ್ರಿಯನ್ ಹಂಗಾರಿಯನ್ ಕಿಂಗ್ಡಮ್ ಅದು ಜಸ್ಟ್ ಪಪ್ಪೆಟ್ ಥರ ಇತ್ತು. ಸೊ ಇಟಾಲಿಯನ್ ಕಿಂಗ್ಡಮ್, ಜಾಪನೀಸ್ ಎಂಪೈರ್ ಮತ್ತು ನಾಜಿ ಜರ್ಮನಿ. ಸೊ ದೇವರ್ ಇದು ದಿ ಮೋಸ್ಟ್ ಹೆಡ್ ಇನ್ ಆಕ್ಸಿಸ್. ಓಕೆ, ಸೆಕೆಂಡ್ ಕ್ವಶನ್ ಟ್ರೈ ಮಾಡ್ತೀನಿ ನೆನ್ಪಿಟ್ಕೊಳ್ಳೋದಕ್ಕೆ. ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಬಿಟ್ವೀನಲ್ಲಿ ಒಂದು ದೊಡ್ಡ ಬಾರ್ಡರ್ ಇಲ್ಲ. ದಿ ಡಿಮಿಲಿಟರೈಸ್ಡ್ ಝೋನ್ ಆಫ್ ಕೊರಿಯಾ. Is it safe or unsafe to pass? ಅನ್ಸೇಫ್. ಹೆಂಗೆ? ಅಯ್ಯೋ ಅಷ್ಟೆಲ್ಲ ಗೊತ್ತಿಲ್ಲ ನನಗೆ. ಓಕೆ, ನಿಮಗೆ ಮೂರು ಆಪ್ಷನ್ಸ್. ಓಕೆ. ಬೈ ದಿ ಆರ್ಮಿ ಫ್ರಮ್ ನಾರ್ತ್ ಕೊರಿಯಾ. ಹೌ ಅಂದರೆ ಗನ್ಸ್ ಇಟ್ಕೊಳ್ತಾರೆ, ಫೆನ್ಸ್ ಗಾರ್ಡ್ ಆಗಿರುತ್ತೆ, ಮತ್ತು ಲ್ಯಾಂಡ್ ಮೈನ್ಸ್ ಇರುತ್ತೆ. ಅದು ಒಳಗೆ ಹೋದರೆ ಬೂಮ್ ಅಂತ ಬ್ಲಾಸ್ಟ್ ಆಗುತ್ತೆ, ನೀವು ಸಾಯ್ಬೋದು. ಅಟ್ಲೀಸ್ಟ್ ನೀವು ಗನ್ ಶಾಟ್ ಸರ್ವೈವ್ ಆದ್ರೂ ಲ್ಯಾಂಡ್ ಮೈನ್ ಸರ್ವೈವ್ ಮಾಡೋಕ್ಕಲ್ಲ. ಅದನ್ನು ಸರ್ವೈವ್ ಮಾಡಿದ್ರು ಫೆನ್ಸ್ ಸರ್ವೈವ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲೆಕ್ಟ್ರಿಕಲ್. ಸೊ ದಟ್ ಈಸ್ ಫ್ರಮ್ ನಾರ್ತ್ ಕೊರಿಯಾ ಸಪ್ಲೈ. ಅಥವಾ ಸೌತ್ ಕೊರಿಯಾ ಇಂದನ ಸೇಮ್ ಥಿಂಗ್. ನಾರ್ತ್ ಕೊರಿಯಾ ಹಿಂಗಾಯಿತು, ಅದು ಸೌತ್ ಕೊರಿಯಾ ಇಂದನ, ಅಥವಾ ಬೋತ್ ದಿ ಸೈಡ್ಸ್ ಹಂಗೆ ಸೇಮ್ ಇರುತ್ತೆ. ರಾಂಗ್. ಎ ಆಪ್ಷನ್ ನಾರ್ತ್ ಕೊರಿಯಾ. ಬೇಜಾರಾಗ್ತಿದೆ ನನಗೆ ಇಷ್ಟೊಂದು ರಾಂಗ್ ಆನ್ಸರ್. ಇಟ್ಸ್ ಓಕೆ. ನೀನು ಒಂದು ಸಾರಿ ಲಕ್ಕಲ್ಲಿ ಬಂದೇ ಬರುತ್ತೆ, ಓಕೆನಾ? ಸ್ವಲ್ಪ ನಮ್ಮಮ್ಮಂಗೂ ಎನ್ಕರೇಜ್ ಮಾಡಿ. ನನಗಂತೂ ಎಷ್ಟೊಂದು ಎನ್ಕರೇಜ್ ಮಾಡ್ತಾರೆ, ಸ್ವಲ್ಪ ನಮ್ಮಮ್ಮಂಗೆ ಕೊಡೋರು. ಸ್ವಲ್ಪ ಜಾಸ್ತಿ. ಜಾಸ್ತಿ. ಓಕೆ 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 ಯಾಕೆ ಅಂದರೆ, ಸೊ WW2 ಆಗಿದ ತಕ್ಷಣ USA ಸೌತ್ ಕೊರಿಯನ್ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಅದು ಜಾಪನೀಸ್ ಎಂಪೈರ್ ಜೊತೆ ಇತ್ತು. ಫಸ್ಟ್ ಕೊರಿಯನ್ ಎಂಪೈರ್ ಅಂತ ಇತ್ತು, ಅದು ಜಾಪನೀಸ್ ಅವ್ರು ತೊಗೊಂಡ್ರು. ಸೊ ಕೊರಿಯಾ, ನಾರ್ತ್ ಕೊರಿಯಾ, ಎನ್ ಕೊರಿಯಾ, ಎಸ್ ಕೊರಿಯಾ ಎರಡು ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಂದು ನಿಮಿಷ ಗೈಸ್, ಒಂದು ನಿಮಿಷ. ಸೊ ಎನ್ ಕೊರಿಯಾ, ಎಸ್ ಕೊರಿಯಾ ಅಂತ ಇರಲೇ ಇರಲಿಲ್ಲ. ಸೊ ಅದು ಬಂದಿದ್ದು ಎನ್ ಕೊರಿಯಾ ಸೋವಿಯತ್ ಯೂನಿಯನ್ನಿಂದ. ಇವನ್ ದೋ ದೇ ವರ್ ಆಲ್ ಆಲೈಸ್. ಅದು ಆಲೈಸ್ ಅನ್ನೋ ಇದು ಆಲೈ ಇಬ್ಬರು ಇದು ಜಗಳ ಆಯಿತು. ರಷ್ಯಾ ವಿಚ್ ಇಸ್ ಸೋವಿಯತ್ ಯೂನಿಯನ್, USA ವಿಚ್ ಇಸ್ USA ಏಕೆ. ಸೊ ಅದು ಜಗಳ ಆಯಿತು. ಸೊ ಎನ್ ಕೊರಿಯಾ ವಿಚ್ ಇಸ್ ಕಮ್ಯುನಿಸಮ್ ಆ್ಯಂಡ್ ಎಸ್ ಕೊರಿಯಾ ವಿಚ್ ಇಸ್ ಡೆಮೊಕ್ರೆಟಿಕ್ ಆರ್ socialism, I think so. So ಆಯ್ತು. ಓಕೆ, ಇವಾಗ 4th ಕ್ವಶನ್ ಅಲ್ವಾ? ಇಲ್ಲ, 3rd ಕ್ವಶನ್. ಓಕೆ, ಐ ನೋ. 3rd ಕ್ವಶನ್ ಹೇಳು. ಈಸಿ ಕೇಳು, ಒಂದಲ್ಲಾದ್ರೂ ಎಸ್ ಅಮ್ಮ ಕರೆಕ್ಟ್ ಅನ್ನಂಗೆ ಕೇಳು. ಹೌದಾ? ಇದ್ರಲ್ಲಿ ಕಂಟ್ರಿ ಕ್ವಶನ್ಸ್ ಅಲ್ಲೆಲ್ಲ ನಾನು ಹೀಗೆ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಥ್ಯಾಂಕ್ ಯು. ಒಂದು ನಿಮಿಷ, ನಾನು ಈಸಿ
ನೀನ್ ಪ್ರಿಪೇರ್ ಇವಾಗ ಆಗ್ತಿದ್ಯಾ ನೀನ್ ಕ್ವಶನ್ಸ್ ಆಡ್ ಆನ್ ಇಲ್ಲ ಮಾಡಬೇಡ. ಮಾಮ. ಆಡ್ ಆನ್ ಮಾಡಬೇಡ. 4-5 ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ ಹಾರ್ಡ್ ನಿಂಗೆ, ಅದು 3 ನೀನು ಸ್ವಲ್ಪ ಈಸಿ ಮಾಡ್ಬೇಕಂತ ಈಸಿ ಮಾಡಿ. ಯಾವಾಗಲೂ ಹೇಳ್ತಿರ್ತಾನೆ ನಿಮಗೆ ಕ್ವಶನ್ಸ್ ಕೇಳಬೇಕಂತ, ನಾನು ಸಿಗ್ತಾ ಇಲ್ಲ ಅವನ ಕೈಗೆ, ಇವತ್ತು ಸಿಗಾಕೊಂಡಿದ್ದೀನಿ. Sri Lanka. ಓಕೆ. Sri Lanka, the southern part, which is now where Ravana was born. More information ಕೊಡ್ತಾರೆ ಯಾವುದು ಅಂತ ಗೊತ್ತಾಗುತ್ತೆ. Which is Sinhalese ಅಂತ ಒಂದು ಲ್ಯಾಂಗ್ವೇಜ್ ಅನ್ಸುತ್ತೆ, ಅದು ತೆಲುಗು ಥರನೇ, which is spoken in Sri Lanka. Sinhalese. ಸೊ ಅದು ಶ್ರೀಲಂಕಾ ಅಂತ ಗೌರ್ಮೆಂಟ್, ಅವ್ರ ಫ್ರೀಡಮ್ ಬಂದು ಅವ್ರು ಇಟ್ಕೊಂಡು ಬಂದು, ಅದಕ್ಕಿಂತ ಮುಂಚೆ ಬ್ರಿಟಿಷರು ಏನು ಇಟ್ಟಿದ್ರು, ಎರಡೇ ಆಪ್ಷನ್ ಕೊಡ್ತಾರೆ. ಥ್ಯಾಂಕ್ ಯು. ಸೇಲಾನ್ और ಬರ್ಮಾ. ಶ್ರೀಲಂಕಾ, ಸೇಲಾನ್. ಪರ್ಫೆಕ್ಟ್. ಲಾಜಿಕ್ ಉಪಯೋಗಿಸಿದ್ದೀನಿ ನಾನು. ನೀನು ಒಂದೊಂದು ಕ್ವಶನ್ಗೆ ಮುತ್ತು ಕೊಡ್ಬೇಕಾಗಿತ್ತಲ್ವಾ? ರಾಂಗ್ ಎಲ್ಲರೂ ಮುತ್ತು ಕೊಡ್ಬೇಕಿತ್ತಲ್ವಾ? ಸೊ ಇಲ್ಲಿವರೆಗೂ ನಾನು 2 ಮುತ್ತು ಕೊಡ್ತಿದ್ದೀನಿ, ಅದಕ್ಕೂ 2 ಮುತ್ತು. ಇನ್ನು ಇದೆಯಾ ಕ್ವಶನ್ ಅಥವಾ ಮುಗೀತಾ? ಅಮ್ಮ ಇನ್ನೂ ಒಂದು ಲಾಸ್ಟ್ ಒಂದು ಇನ್ನೂ 2 ಇದೆ ಅಲ್ವಾ? ದೇವೆ ಲಾಸ್ಟ್ ಕ್ವಶನ್ ದಯ ತೋರ್ಸು, ಬಿಡ್ಬಿಡು. ಇನ್ನು ಅಪ್ಪ ನೆಕ್ಸ್ಟ್ ವಿಡಿಯೋ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಿಪೇರ್ ಆಗಿ ಬರ್ತೀನಿ, ಓಕೆನಾ? ನೀನು ಎಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಸೊ ಅದಕ್ಷಜ ನನಗೇನು ಅನಿಸ್ತಿದೆ ಅಂದರೆ, ಅವನ ಜ್ಞಾನ ಭಂಡಾರ ಅಂತ ಅನಿಸ್ತಿದೆ ನನ್ನ ಮಗು. ಸೊ ಕಂಪ್ಲೀಟ್ ನಾಲೆಜ್ ಇದೆ, ತುಂಬಾ ತಿಳ್ಕೊಳಕ್ಕೆ ಇಷ್ಟಪಡ್ತಾನೆ. ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಅವನ ಬಗ್ಗೆ ಹೇಳಬೇಕು ಅಂತ ಅಂದರೆ, he is multi-talented guy. So I am proud of being a mom of Aduksha Jaraya. So you are my proud son. So keep it up, keep going in your life. All the best to your life, Aduksha Ja. ಏನಪ್ಪ ಒಂದೇ ಲಾಸ್ಟ್ ಕ್ವಶನ್ ಈಸಿ ಮಾಡಲಾ? ಡೆಫಿನೆಟ್ಲಿ, ಪ್ಲೀಸ್. ಓಕೆ. ಸೊ ಮಿಯಾನ್ಮಾರ್, ಪ್ಲೇಸ್ ಆಫ್ ವೈಲೆನ್ಸ್ ಬಟ್ ವಾಸ್ ವೆರಿ ಗುಡ್ ಕಂಟ್ರಿ ಫಾರ್ ಟೂರಿಸಮ್. ಸೊ ನಾವು ಬಿಕಾಸ್ ಆಫ್ ಸೈಬರ್ ಇದೆಲ್ಲ ಅದು ತುಂಬ ಇದಾಗಿದೆ, ಲೈಕ್ ಡೌನ್ ಆಗಿದೆ. ಸೊ ಇಟ್ಸ್ ನಾಟ್ ದಟ್ ಡೇಂಜರಸ್ ಆರ್ ಸೇಫ್. ಸೊ ಓಕೆ, ಮಿಯಾನ್ಮಾರ್ ಜಸ್ಟ್ ಎ ನಾರ್ಮಲಿ ಮಿಡ್ ಕ್ಲಾಸ್ ಕಂಟ್ರಿ. ನನಗೆ ಗೊತ್ತು ಗೈಸ್, ಇವನು ಜ್ಞಾನದ ಭಂಡಾರ ಅಂತ ಇವಾಗಲೂ ಪ್ರೂವ್ ಮಾಡ್ತಿದ್ದಾನೆ. ನೆವರ್ ಎಂಡಿಂಗ್ ಅಷ್ಟು ಅವ್ನು ಕಲಿತಿದ್ದಾನೆ, ಕಲಿಬೇಕು ಅಂತಲೂ ಅವನು ಎವ್ರಿ ಡೇ ಕಲಿತಾನೆ ಇರ್ತಾನೆ. ಅವನು ಅಷ್ಟು ಹಂಗರ್ ಇದೆ. ಸೊ ಹಸಿವು, ಜ್ಞಾನದ ಹಸಿವು ಇದೆ. ಸೊ ಹೀಗೆ ನಮ್ಮ ಅದಕ್ಷ ಜನ ಮತ್ತೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ನ ಸೂಪರ್ ಡೂಪರ್ ಆಗಿದೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪರಾಯ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮರಿಬೇಡಿ, ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಕಮೆಂಟ್ಸ್ ಬರಲಿ. ನನ್ನ ವಾಟ್ಸಪ್ ನಂಬರ್ 9916333773ಗೆ ಕಮೆಂಟ್ ಮಾಡಿ. ಓಕೆ, ಆದರೆ ಅಮ್ಮ ಇನ್ನೂ ಒಂದು ಕ್ವಶನ್ ಇದೆ. ಇದು ಸೊ ಈ ಮಿಯಾನ್ಮಾರ್ ಇದೆಯಲ್ಲ, ಇದು ಇದು ಅದರ ನೇಮ್ ಚೇಂಜ್ ಮಾಡ್ಕೊಂಡಿದೆ, ಅದೇನದು? ಇಸ್ ಇಟ್ ಸಿಲೋನ್, ಬರ್ಮಾ और भारत और two option minus ಇಲ್ಲ ಓಕೆ two option no three two okay three ಸೇಲೋನ್, ಬರ್ಮಾ, ಅದರ ಹೆಸರೇಂತು, ಟಿಬೆಟ್. ಓಕೆ, ಇನ್ನೊಂದು ಚಾನ್ಸ್. ಬರ್ಮಾ. ಪರ್ಫೆಕ್ಟ್ ಅಲ್ಲ, ಆಲ್ಮೋಸ್ಟ್ ಡನ್. ಓಕೆ ಗೈಸ್, ಸೊ ಓಕೆ, ಒಂದು ನಿಮಿಷ. ಥ್ಯಾಂಕ್ ಯು. ಅಮ್ಮಂಗೆ ಸಪೋರ್ಟ್ ಅಂದರೆ ಕಾಣಿಸಲ್ಲ ನೀನು, ಇಲ್ಲ ಏನು ಕಾಣಿಸ್ಬಾರ್ದಂತ ಇಲ್ಲ. ಸೊ ಗೈಸ್, ಇಫ್ ಯು ವಾಂಟ್ ಟು ಸಪೋರ್ಟ್ ಮೈ ಮಾಮ್, ದೆನ್ like and also comment in
9916337773. Sorry, I don't know the number. So, ಸೊ ಅಲ್ಲಿ ಎಡಿಕೆ ಚಾನೆಲ್ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಎಡಿಕೆ ರಾಯ ಅಂತ ಹಾಕಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಂಗಿದ್ರೆ ಮತ್ತೆ ಎಡಿಕೆ ರಾಯ ಅಂತ ಹಾಕಿ, ಲೈಕ್ ನಮ್ಮ ಅಮ್ಮಂಗೆ ಮತ್ತೆ ಡಿ ರಾಯ.